ನಮಸ್ಕಾರ ರೈತರೆ, ನನ್ನ ಹೆಸರು ಸಿದ್ದು ಅಂತೇಳಿ. ನಾವು ನೆಟ್ಸರ್ಫ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಬಂದಿದ್ದೀವಿ. ಸೊ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಹತ್ರ ಚಕ್ಸಂದ್ರ ಅನ್ನೋ ಗ್ರಾಮದಲ್ಲಿ ಸೋಮಶೇಖರ್ ಅನ್ನೋ ತೋಟಕ್ಕೆ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ವಿ. ಸೊ ಅವರು ಸ್ಟಾರ್ಟಿಂಗ್ ಬೀಜ ನಾಟಿ ಮಾಡಿದಾಗಲಿಂದ ಹಿಡಿದು ಈ ನಮ್ಮ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಅವರು ತುಂಬ ಅದ್ಭುತವಾಗಿ ಬಂದಿದೆ ರಿಸಲ್ಟು. ಸೊ ಆ ರಿಸಲ್ಟನ್ನು ನಾವು ನೇರವಾಗಿ ರೈತರ ಮುಖಾಂತರನೇ ಕೇಳೋಣ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸೋಮಶೇಖರ್ ಅಂತೇಳಿ. ಓಕೆ, ಯಾವ ಊರು ಸರ್ ಇದು? ಚಕ್ಸಂದ್ರ. ಓಕೆ, ನೀವೇನು ಬೆಳೆ ಮಾಡಿದ್ರಿ ಸರ್? ಕ್ಯಾಪ್ಸಿಕಮ್ ಮುಂಚೆ ನಾವು ಉಳ್ಳಿ ಇವೆಲ್ಲ ಚೆಲ್ಲಿ ರೋಟ್ ಹೊಡಿಸಿ ಆಮೇಲೆ ಕ್ಯಾಪ್ಸಿಕಮ್ ಉಣ್ವಲ್ಲ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಗೌರ್ನರ್ ಬಂದು ನಮ್ದು ಈ ತರ ಸೊನ್ನೆಗೌಡ್ರು ಬಂದು ನಮ್ದು ಈ ತರ ಐತೆ ಪ್ರಾಡಕ್ಟ್ ಇದು ಮಾಡಿ ಅಂತ ಹೇಳಿದ್ರು. ಮಾಡೋಣ ಅಂತ ನಾನು ಫಸ್ಟ್ ಇಂದ ಮಾಡ್ತಾ ಇದ್ದೆ. ನೀವು ಸಸಿ ನಾಟಿ ಮಾಡಿದಾಗ್ಲಿಂದನೂ ಸಸಿ ಮಾಡಿ ನಾಟಿ ಕ್ರೇಟಲ್ಲಿ ಟೆಂಪ್ರೇಚರ್ 1% ಹಾಕೊಂಡು ಹೊಡೆದ್ಬಿಟ್ಟು ನಾಟಿ ಮಾಡಿ ಇದು ಮಾಡ್ತಾ ಇದ್ದೀನಿ. ಮತ್ತೆ ಭೂಮಿಗೆ ಏನೇನು ಕೊಟ್ಟಿದ್ದೀರಿ ಸರ್ ನಮ್ಮ ಪ್ರಾಡಕ್ಟ್ಗಳನ್ನ? ಫಸ್ಟು ಇದು ಸೇತು ಕೊಟ್ಟಿದ್ದು. ಹೌದು ಸರ್. ಆಮೇಲೆ ಒಂದು ತಿಂಗಳಾದ್ಮೇಲೆ NPK ಸ್ಟಿಮ್ ರಿಚ್ ಅನ್ನ ಪಾಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಬೆಳೆ ಹೆಂಗಿದೆ ಸರ್ ಈಗ ನೋಡ್ಲಿಕ್ಕೆ? ನಮ್ಗೆ ಬೆಳೆ ಚೆನ್ನಾಗಿ ಬಂದೈತೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಷ್ಟು ಕೊಯ್ಲಾಗಿದೆ ಆಲ್ರೆಡಿ ಇದು? ಇಷ್ಟು ಕೊಯ್ಲು ಅಂದ್ರೆ ನಾವು ಮಡವಾಳಕ್ಕೆ ಹಾಕ್ತಾ ಇದ್ದೀವಿ. ಡೈಲಿ ಕಟಿಂಗ್ ಮಾಡ್ತೀವಿ. ಸೊ ಒಂದು 300 kg ಅಂತ ಡೈಲಿ ಇದು ಮಾಡ್ತೀವಿ. ಒಂದು ತಿಂಗಳಿಂದ ಕಟಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಕ್ವಾಲಿಟಿ ಹೆಂಗಿದೆ? ಕ್ವಾಲಿಟಿ ನಮ್ಗೆ ಇದೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೇ ಬೇಕಂತ ಕೇಳ್ತಾ ಇದ್ದಾರೆ. ಕ್ವಾಲಿಟಿ ಚೆನ್ನಾಗೈತೆ. ಹೌದು, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಆರ್ಗ್ಯಾನಿಕ್ ಗೊಬ್ಬರಗಳು ಯೂಸ್ ಮಾಡಿರೋದ್ರಿಂದ ಸೊ ಜಾಸ್ತಿ ಡಿಮ್ಯಾಂಡ್ ಇದೆ. ಮತ್ತೆ ನೋಡ್ಬೋದು ರೈತರು ನೀವು. ಸೊ ಎಷ್ಟು ಸೂಪರ್ ಶೈನಿಂಗ್ ಬಂದಿದೆ ಅಂದರೆ ಈ ಥರ ಶೈನಿಂಗ್ ನಾವು ಎಲ್ಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮುಖ ಕಾಣ್ತದೆ ಇದರಲ್ಲಿ, ಅಷ್ಟು ತುಂಬ ಚೆನ್ನಾಗಿ ಶೈನಿಂಗ್ ಬಂದಿದೆ. ಮತ್ತು ಕ್ವಾಲಿಟಿನೂ ಶೇಪ್ ಕೂಡ ನೋಡ್ರಿ ಎಷ್ಟು ಸಖತ್ ಶೇಪ್ ಇದೆ. ಸೊ ಗಿಡನೂ ಅಷ್ಟೇ ಯಾವುದೇ ರೀತಿ ಪತ್ರ ಹರಿತು ಹಾಳಾಗಲಾರ್ದಂಗೆ ತುಂಬ ಅದ್ಭುತವಾಗಿ ಬಂದಿರತಕ್ಕಂಥ ಗಿಡ ಇದೆ. ಸೊ ಇಲ್ಲಿನ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಪ್ರಾಡಕ್ಟ್ ಚೆನ್ನಾಗೈತೆ. ಪ್ರಾಡಕ್ಟ್ ಚೆನ್ನಾಗಿದೆ, ಯೂಸ್ ಮಾಡಿ. ಈಗ ನಿಮ್ಮ ಮುಖಾಂತರ ಎಷ್ಟು ಜನ ಬಂದಿದ್ದಾರೆ ಸರ್ ಯೂಸ್ ಮಾಡ್ಲಿಕ್ಕೆ? ನಮ್ಮ ಮುಖಾಂತರ ಒಂದು 10 ಜನ ಇದು ಮಾಡ್ತಾ ಇದ್ದಾರೆ. 10ರಿಂದ 15 ಜನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಇದಕ್ಕೆ ಏನಾದರೂ ಕೆಮಿಕಲ್ ಒಂದು ಎಷ್ಟು % ಮಾಡಿದ್ರಿ ನೀವು? ಇದಕ್ಕೆ ಕೆಮಿಕಲ್ ಕಮ್ಮಿನೇ ಮಾಡಿರೋದಕ್ಕಿಂತ ಮಾತ್ರ ಕೆಮಿಕಲ್ ಮಿಕ್ಕಿದ್ದು ಯಾವ್ದು DAP ಗೊಬ್ಬರ ಯಾವ್ದು ಕೊಡ್ಲಿಲ್ಲ. ಮುಂಚೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹಾಕಿದೆ. ಗೊಬ್ಬರ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಇದೆಲ್ಲ ಕೊಟ್ಟಿದ್ದೆ. ಓಕೆ, ಏನೋ ಒಂದು 30% ಅನ್ನು ಕೆಮಿಕಲ್ ನೀವು ಯೂಸ್ ಮಾಡಿ, ವಾತಾವರಣ ತಕ್ಕಿಗೆ ಒಂದು 30% ಕೆಮಿಕಲ್ ಮಾಡಿ ನಾವು ಸಂಪೂರ್ಣವಾಗಿ ನಮ್ಮ ನೆಟ್ಸರ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಆ ಪ್ರಾಡಕ್ಟ್ ನೋಡಿಸ್ಬರಿ ಸರ್, ಯಾವಾಗ ಯೂಸ್ ಮಾಡಿಸಿರಿ. ಸ್ವಲ್ಪ ಕಲರ್ಗೆ ಬಿಟ್ಟಿದ್ದೀವಿ. ಕಲರೂ ಚೆನ್ನಾಗಿ ಬಂದೈತೆ ನೋಡ್ರಿ, ಎಷ್ಟು ಶೈನಿಂಗ್ ಇದೆ ಅಂದ್ರೆ ಇದು ರೆಡ್ ಕಲರ್ ಬಿಟ್ಟಿದ್ದಾರೆ. ಸೊ ಮಾರ್ಕೆಟಲ್ಲಿ ಟಾಪ್ ರೇಟ್ ಹೋಗುತ್ತೆ ಇದು. ಅದ್ಭುತವಾಗಿರ್ತಕ್ಕಂಥ ಕಲರ್ ಬಂದಿದೆ. ಸೊ ಎಲ್ಲ ಕಲರ್ 150 ರೂಪಾಯಿ ಇದೆ ಇವಾಗ ರೇಟು. ಸೊ ನಮಗೆ 120ರಿಂದ 130 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಆರ್ಗ್ಯಾನಿಕ್ ಮಾಡೋದ್ರಿಂದ. ಡೌನ್ ಆದ್ರೆ ನಮ್ಗೆ ಅವರೇಜ್ ಕೊಡ್ತಾರೆ ರೇಟ್. ಅದರಿಂದ ಒಂದು 20 ರೂಪಾಯಿ ಕಮ್ಮಿನೇ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸೊ ಸ್ಟಿಮ್ ರಿಚ್ ಅನ್ನ ಇದು ಕ್ರೇಟ್ಗೆ ಸ್ಪ್ರೇ ಮಾಡಿ ಸ್ಟಾರ್ಟಿಂಗ್ ಬೀಜ ನಾಟಿ ಮಾಡೋದ್ರಿಂದನೂ ಲಾಸ್ಟ್ ವರೆಗೂ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಬರ್ತಾ ಇದ್ರಿ. ಡ್ರಿಪ್ ಅಲ್ಲಿ ಕೊಡ್ತಾ ಇದ್ರಿ, ಮೇಲೆ ಸ್ಪ್ರೇನು ಕೊಡ್ತಾ ಇದ್ರಿ. ಅದಾದ್ಮೇಲೆ NPK ಬಳಸ್ತಾ ಇದ್ರಿ. 15 ದಿವಸದಿಂದಲೇ ಬಳಸ್ತಾ ಇರೋದು. 15 ದಿವಸಕ್ಕೊಂದ್ಸರಿ ನೀವು NPK ಬಳಸ್ತಾ ಇದ್ರಿ. ಓಕೆ, ಒಂದು ತಿಂಗಳು ನಾನು ಏನು ಕೊಡಲಿಲ್ಲ. ಫಸ್ಟ್ ಅದರಲ್ಲೇ ಯೂಸ್ ಮಾಡ್ಕೊಂಡು ಬಂದೆ. ಒಂದು ತಿಂಗಳು ಆದ್ಮೇಲೆ NPK ಯೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಇವಾಗ ಗಿಡ ಎಲ್ಲ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ನಾರ್ಮಲ್ ಗ್ರೋತ್ ಇದೆ, ಹೆಲ್ತ್ ಆಗಿ ಬರ್ತಾ ಇದೆ ಗಿಡ. ಚೆನ್ನಾಗಿ ಬರ್ತಾ ಇದೆ, ಕಾಯಿನೂ ಶೇಪು ಚೆನ್ನಾಗಿದೆ. ಖರ್ಚು ಹೆಂಗ್ ಬರ್ತಾ ಇದೆ ಸರ್? ನೀವು ಕೆಮಿಕಲ್ ಮಾಡೋದಕ್ಕೆ ಕೆಮಿಕಲ್ಗಿಂತ ಖರ್ಚು ಅರ್ಧಕ್ಕರ್ಧ ಖರ್ಚು ಕಡಿಮೆ. ಮೇನ್ ರೈತರಿಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಖರ್ಚು ಕಡಿಮೆ. ಬೆಳೆ ಯಥೇಚ್ಛವಾಗಿ ಬೆಳೆದ್ ಮುಖ್ಯ ಅಲ್ಲ, ಖರ್ಚನ್ನು ಕಡಿಮೆ ಮಾಡ್ಕೊಂಡು ಒಳ್ಳೆ ಇಳುವರಿ ತೆಗೆದು. ಇವಾಗ ಗೊಬ್ಬರಕ್ಕೆ ಹೋದ್ರೆ ಡಬಲ್ ರೇಟು. ಹೌದು ಹೇಳ್ರಿ. ಅದರಿಂದ ಇದೇ ಯೂಸ್ ಮಾಡ್ಬೋದು. ಮತ್ತೆ ನಮ್ಮ ಬೆಳೆನೂ ಚೆನ್ನಾಗಿ ಐತೆ. ನಾನು ಇದು ರ್ಯಾಪಪ್ ಮನೆಗಿದೆ, ಅದು ಬಾಟ್ಲಲ್ಲಿ ಐತೆ ನಾವು ಬಿಟ್ಟಿರೋದು. ಅದು ಬಿಟ್ಟ ಮೇಲೆ 4 ದಿವಸದಲ್ಲಿ ಎರೆಹುಳ ಕಾಣಿಸ್ತು. ನಮ್ಮ ಇದ್ರಾಗ ಎರೆಹುಳ ಕಾಣಿಸ್ಲಿಲ್ಲ. ಶೇತ್ ಬಿಟ್ಟ ಮೇಲೆ ಶೇತ್ ಅಂತ ಹೇಳ್ಬಿಟ್ಟು. ಹಲೋ
ನೋಡಿ ಸ್ನೇಹಿತರೆ, ಸೊ ಇವರು ಯೂಸ್ ಮಾಡಿದ್ಮೇಲೆ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ತೊಗೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಸೊ ಆರ್ಗ್ಯಾನಿಕ್ ಕನ್ವರ್ಟ್ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ಸೊ ವಿಷಮುಕ್ತ ಆಹಾರ ಬೆಳಿಬೇಕಂತೇಳಿ ನಮ್ಮ ಉದ್ದೇಶ. ಸೊ ವಿಷಮುಕ್ತ ಆಹಾರ ಬೆಳೆಯೋದ್ರ ಜೊತೆಗೇ ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಭೂಮಿಯ ಫಲವತ್ತತೆ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಟೋಟಲಿ ಆರ್ಗ್ಯಾನಿಕ್ ಕನ್ವರ್ಟ್ ಆಗೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಭೂಮಿನ ಉಳಿಸ್ಕೊಂಡು ಸೊ ನೆಟ್ಸಪ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಸೊ ಒಳ್ಳೆ ಇಳುವರಿ ತೆಗಿರಿ ಅಂತ ಹೇಳ್ಬಿಟ್ಟು ನಾವು ನಿಮಗೆ ನಮ್ಮ ಭೂಮಿಗೆ ಎರೆಹುಳನೇ ಕಾಣಿಸ್ತಾ ಇರಲಿಲ್ಲ. ಹಾಂ ಸರ್ ಅದು ಬಿಟ್ಟ ಮೇಲೆ 3 ದಿವಸಕ್ಕೆ ನಾನು ನೋಡಿದೆ. ಅಂದರೆ ಶೇಪ್ ಬಿಟ್ಟ ಮೇಲೆ 3 ದಿವಸಕ್ಕೆ ನೋಡಿದೆ, ಎಲ್ಲ ಜಾಗದಲ್ಲೇ ಕಾಣಿಸ್ತು. ಮುಂಚೆ ನಮ್ಮ ಜಾಗದಲ್ಲೇ ಕಾಣಿಸ್ತಾ ಇರಲಿಲ್ಲ. ಓಕೆ ಸ್ನೇಹಿತರೆ, ನಿಮಗೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಬೇಕಾದರೆ, ನಿಮಗೂ ಏನಾದರೂ ನೆಟ್ಸರ್ಪ್ ಕಂಪನಿಯ ಪ್ರಾಡಕ್ಟ್ಗಳು ಬೇಕಾದರೆ ಸೊ ಈ ಭಾಗದಲ್ಲಿ ಸೊನ್ನೇಗೌಡರು ಇದ್ದಾರೆ. ಸೊ ನಾವು ಇರ್ತೀವಿ. ನಿಮ್ಗೇನಾದರೂ ಫಾರ್ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ. ಸೊ ನಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು 6360126026. ಈ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಆರ್ಗ್ಯಾನಿಕಲ್ಲಿ ಬೆಳೆಯೋ ಮಾಹಿತಿನ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್.